ಆಕಾಶವಾಣಿ. ಬಿಪಿಯನ್ನು ಬದಿಗಿರಿಸಿ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ. ಉದರವ ಮರೆತು ಮೆಣಸು ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ. ಸಕ್ಕರೆಯ ಸರಿಸಿ ಸವಿಯುವ ಆಕಾಶವಾಣಿ ಭದ್ರಾವತಿಯ ಎಲ್ಲ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರಾ ಮುಕುಂದರಾವ್ ಮಾಡುವ ನಮಸ್ಕಾರಗಳು. ಶೀತ, ಜ್ವರ, ನೆಗಟಿಯಂತಹ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಬರುತ್ತಿದ್ದರೆ ಇದರ ಅರ್ಥ ನಿಮ್ಮ ರೋಗ ನಿರೋಧಕ ಶಕ್ತಿ ದುರ್ಬಲವಾಗಿದೆ ಎಂದು, ಅಂದರೆ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಕಡಿಮೆಯಾಗಿದೆ ಎಂದು ಅರ್ಥ. ಆರೋಗ್ಯಕರ ಜೀವನ ನಡೆಸಲು ಮತ್ತು ವೈರಸ್ಗಳು, ಬ್ಯಾಕ್ಟೀರಿಯಾಗಳಿಂದ ರಕ್ಷಣೆ ಪಡೆಯಲು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುವುದು ಅತಿ ಮುಖ್ಯ. ಭಾರತೀಯ ಅಡುಗೆ ಮನೆಯಲ್ಲಿರುವ ಅತ್ಯಂತ ಶಕ್ತಿಶಾಲಿ 3 ಮಸಾಲೆ ಪದಾರ್ಥಗಳನ್ನು ಬಳಸಿ ತಯಾರಿಸುವ ಮನೆಮದ್ದು ಅರಿಶಿಣ, ಶುಂಠಿ ಮತ್ತು ಕಾಳು ಮೆಣಸಿನ ಕಷಾಯ. ಇವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸೂಪರ್ ಫುಡ್ಗಳು. ಈಗ ನಮಗೆ ಬೇಕಾಗಿರೋದು 1 ಇಂಚು ಹಸಿ ಶುಂಠಿ, ಅರ್ಧ ಚಮಚ ಅರಿಶಿಣ ಪುಡಿ ಮತ್ತು 5 ರಿಂದ 6 ಕರಿಮೆಣಸು. ಈ ಕಷಾಯ ತಯಾರಿಸುವ ವಿಧಾನ ಹೀಗಿದೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1.5 ಲೋಟ ನೀರನ್ನ ಹಾಕಿ, ಅದಕ್ಕೆ ಶುಂಠಿಯನ್ನ ಜಜ್ಜಿ ಹಾಕಿ, ಅರಿಶಿಣ ಪುಡಿ ಮತ್ತು ಕರಿಮೆಣಸಿನ ಕಾಳುಗಳನ್ನು ಪುಡಿ ಮಾಡಿ ಸೇರಿಸಿ. ಈ ಮಿಶ್ರಣವನ್ನ ನೀರು ಅರ್ಧ ಲೋಟಕ್ಕೆ ಇಳಿಯುವವರೆಗೂ ಚೆನ್ನಾಗಿ ಕುದಿಸಿ, ನಂತರ ಗ್ಯಾಸ್ ಆಫ್ ಮಾಡಿ ಸೋಸಿ. ಉಗುರು ಬೆಚ್ಚಗಿರುವಾಗಲೇ ಕುಡಿಯಿರಿ. ರುಚಿಗಾಗಿ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಬಹುದು. ಇದನ್ನ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಹಸಿ ಶುಂಠಿ ಉರಿಯೂತ ನಿರೋಧಕವಾಗಿದ್ದು ಶೀತ ಮತ್ತು ನೋವಿನಿಂದ ರಕ್ಷಿಸುತ್ತದೆ. ಅರಿಶಿಣದ ಕರ್ಕ್ಯುಮಿನ್ ಪ್ರತಿರಕ್ಷಣಾ ಕೋಶಗಳ ಕಾರ್ಯವನ್ನ ಸುಧಾರಿಸುತ್ತೆ. ಇನ್ನು ಕರಿಮೆಣಸಿನಲ್ಲಿರುವಂತಹ ಪಿಪರಿನ್ ಅರಿಶಿಣದ ಕರ್ಕ್ಯುಮಿನ್ ದೇಹದಲ್ಲಿ ಸಂಪೂರ್ಣವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಈ 3 ಅಂಶಗಳ ಸಂಯೋಜನೆಯು ಶೀತ, ಕೆಮ್ಮು ಮತ್ತು ಇತರ ಸೋಂಕುಗಳ ವಿರುದ್ಧ ಹೋರಾಡಲು ದೇಹವನ್ನ ಸಿದ್ಧಗೊಳಿಸುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ವಿಟಮಿನ್ ಸಿ ಯುಕ್ತ ಆಹಾರಗಳು, ಅಂದರೆ ನೆಲ್ಲಿಕಾಯಿ, ಸಿಟ್ರಸ್ ಹಣ್ಣುಗಳು ಮತ್ತು ಹೆಚ್ಚು ಜಿಂಕ್ ಇರುವ ಬೀಜಗಳನ್ನ ಸೇವಿಸಿ. ಪ್ರತಿದಿನ 7 ರಿಂದ 8 ಗಂಟೆಗಳ ಕಾಲ ಸುಖವಾಗಿ ನಿದ್ರೆ ಮತ್ತು ನಿಯಮಿತ ವ್ಯಾಯಾಮ ಕಡ್ಡಾಯ. ಅತಿಯಾದ ಒತ್ತಡ ಮತ್ತು ಸಕ್ಕರೆಯ ಸೇವನೆಯು ರೋಗ ನಿರೋಧಕ ಶಕ್ತಿಯನ್ನ ಕುಂಠಿತಗೊಳಿಸುತ್ತೆ. ಸ್ನೇಹಿತರೆ, ನೆನಪಿರಲಿ, ಈ ಕಷಾಯ ದೇಹಕ್ಕೆ ಬಿಸಿಯನ್ನು ನೀಡುವುದರಿಂದ ಅತಿಯಾದ ಬೇಸಿಗೆಯಲ್ಲಿ ಅಥವಾ ಉಷ್ಣ ಪ್ರಕೃತಿಯವರು ಈ ಕಷಾಯವನ್ನ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ನಿಮ್ಮ ಆರೋಗ್ಯ ನಿಮ್ಮದೇ ಜವಾಬ್ದಾರಿ. ಏನಂತೀರಿ? ನಾವು ಮತ್ತೆ ಭೇಟಿಯಾಗೋವರೆಗೂ ನೀವು ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ಶುಭವಾಗಲಿ. ನಮಸ್ಕಾರ. ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇರೋದು ನಿಮ್ಮ ಗೆಳತಿ ಪ್ರೇಮಲತಾ ಬಿಎಂ. ಮಳೆಗಾಲ ಶುರು ಆಗಿದೆ. ಈ ಸಂದರ್ಭದಲ್ಲಿ ಎಲ್ರಿಗೂ ಗೊತ್ತಿರುವ ಹಾಗೆ ರೋಗಗಳು ಹೆಚ್ಚು. ಹಾಗಾಗಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಅತ್ಯಂತ ಅವಶ್ಯವಾಗಿದೆ. ದೊಡ್ಡವರೊಂದಿಗೆ ಮಕ್ಕಳಿಗೂ ಕೂಡ ಈಗ ನಾವು ಮಾಡ್ತಾ ಇರುವಂತಹ ಸೂಪ್ ಆರೋಗ್ಯಕರವಾದುದಾಗಿದೆ. ಇದರಲ್ಲಿ ಬಳಸಿರುವಂತಹ ಅರಿಶಿನ ನಿಸರ್ಗದತ್ತವಾಗಿ ಬಂದಂತಹ ಕೊಡುಗೆ ಎನ್ನಬಹುದಾಗಿದೆ. ಅಷ್ಟೊಂದು ಉಪಯುಕ್ತವಾದಂತಹ ಅಂಶಗಳಿಂದ ಇದು ಕೂಡಿದೆ. ಇದರಲ್ಲಿರುವಂತಹ ಕರ್ಕ್ಯುಮಿನ್ ದೇಹದ ನೋವು, ಊತ ಕಡಿಮೆ ಮಾಡಲು ಸಹಾಯವನ್ನ ಮಾಡುತ್ತದೆ. ಬೆಚ್ಚಗಿನ ಹಾಲಿನೊಂದಿಗೆ 1 ಚಿಟಕಿ ಅರಿಶಿನವನ್ನ ಹಾಕಿ ರಾತ್ರಿ ಮಲಗುವ 30 ನಿಮಿಷದ ಮೊದಲು ಕುಡಿದರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಬಹುದು. ಹಾಗೆ ಶೀತ ಮತ್ತು ಹಲವಾರು ಸೋಂಕುಗಳಿಂದ ಕೂಡ ರಕ್ಷಣೆಯನ್ನ ಪಡೆಯಬಹುದು. ಹಾಗೆ ಗಾಯದ ಮೇಲೆ ಅರಿಶಿನವನ್ನ ಹಚ್ಚುವುದರಿಂದ ಗಾಯವನ್ನ ಬೇಗ ಗುಣಪಡಿಸುತ್ತದೆ. ಇನ್ನು ಶುಂಠಿ ನೆಗಡಿ, ಕೆಮ್ಮು, ಮೈಕೈ ನೋವು, ಚಯಾಪಚಯಕ್ಕೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಆರೋಗ್ಯವನ್ನ ಕಾಪಾಡುತ್ತೆ. ಕರಿಮೆಣಸು ಇದರಲ್ಲಿ ಪೈಪರಿನ್ ಎಂಬ ಅಂಶವು ಜೀರ್ಣಕ್ರಿಯೆಯನ್ನ ಸುಧಾರಿಸಲು, ತೂಕ ನಿರ್ವಹಣೆಗೆ, ಕ್ಯಾನ್ಸರ್ ವಿರುದ್ಧ, ಶೀತ, ಕೆಮ್ಮು, ರೋಗ ನಿರೋಧಕ ಶಕ್ತಿಗೆ ಉಪಕಾರಿ ಗುಣಗಳನ್ನ ಹೊಂದಿದೆ. ಅರಿಶಿನ, ಶುಂಠಿ, ಕರಿಮೆಣಸಿನ ಸೂಪ್ ಮಾಡಲು ಬೇಕಾಗುವ ಪದಾರ್ಥಗಳು: ಕರಿಮೆಣಸು 10 ರಿಂದ 15 ಕಾಳು, ಶುಂಠಿ 2 ಇಂಚು, ಅರಿಶಿನ 1/4 ಚಮಚ, ಹುಣಸೆ ರಸ 4 ರಿಂದ 5 ಚಮಚ, ಇಂಗು
ಸ್ವಲ್ಪ, ಬೇಬಿಕಾರ್ನ್ ಅರ್ಧ ಬಟ್ಟಲು, ಹಾಗೆ ಸೈಂಧವ ಲವಣ ರುಚಿಗೆ ತಕ್ಕಷ್ಟು. ಅರಿಶಿನ, ಶುಂಠಿ, ಕರಿಮೆಣಸಿನ ಸೂಪ್ ಮಾಡುವ ವಿಧಾನ. ಮೊದಲು ಒಂದು ಪಾತ್ರೆಗೆ ಅರ್ಧ ಲೀಟರ್ ನೀರು ಕಾಯಲು ಇಡಿ. ಇದಕ್ಕೆ ಬೇಬಿಕಾರ್ನ್ ಅನ್ನ ಹಾಕಿ 1-2 ಕುದಿ ಆದ ನಂತರ ಕಾಳುಮೆಣಸಿನ ಪುಡಿ ಹಾಕಿ, ಜಜ್ಜಿದ ಶುಂಠಿ ರಸವನ್ನ ಸೇರಿಸಿ, ಅರಿಶಿನವನ್ನ ಸೇರಿಸಿ, ಹುಣಸೆ ರಸ ಜೊತೆಗೆ ಸ್ವಲ್ಪ ಚಿಟಕಿ ಪುಡಿ ಮಾಡಿದ ಇಂಗನ್ನ ಹಾಕಿ, ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಸೈಂಧವ ಲವಣವನ್ನ ಸೇರಿಸಿ, ಸಣ್ಣ ಉರಿಯಲ್ಲಿ ತಟ್ಟೆಯನ್ನ ಮುಚ್ಚಿ 2-3 ನಿಮಿಷ ಕುದಿಸಿ. ನಂತರ ಬಿಸಿಯಾಗಿರುವಾಗಲೇ ಬಟ್ಟಲಿಗೆ ಹಾಕಿ ಸೇವಿಸಲು ಕೊಡಿ. ಇದನ್ನ ಅನ್ನಕ್ಕೂ ಹಾಕಿಯೂ ಕೂಡ ಸೇವಿಸಬಹುದು, ಊಟದ ನಂತರವೂ ಕೂಡ ಸೇವಿಸಬಹುದು. ಆದರೆ ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಸಮಯದಲ್ಲಿ ತೆಗೆದುಕೊಂಡರೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉಪಯುಕ್ತವಾದ ಖಾದ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮಗಳನ್ನ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ AIRBDVT@gmail.com ಗೆ ತಿಳಿಸಿ. ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ. ಇದುವರೆಗೂ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ. ಸರಿಸಿ ಸವಿಯುವ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ BM. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ವತ್ಸಲ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.